ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತೊಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ, ನವಧಾನ್ಯ ದೀಪಾರಾಧನೆ. ಕಾರಣ ಏನಪ್ಪ ಅಂತಂದರೆ, ನಮಗೆ ಯುಗಾದಿ ಹಬ್ಬ ಬರ್ತಾ ಇದೆ, ಜೊತೆಯಲ್ಲಿ ಚೈತ್ರ ನವರಾತ್ರಿಯು ಕೂಡ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಒಂದು ಯುಗಾದಿ ಹಬ್ಬ ಜೊತೆಯಲ್ಲಿ ನವರಾತ್ರಿ ಎರಡಕ್ಕೂ ಸೇರಿಸಿ ನಾನು ಒಂದು ಅಖಂಡ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಹಾಗೆ ಯುಗಾದಿ ಹಬ್ಬ ಮಾಡಿದಂಥವರು ಎಷ್ಟು ದಿವಸ ದೀಪಾರಾಧನೆ ಮಾಡಬೇಕು, ಹಾಗೆಯೇ ಚೈತ್ರ ನವರಾತ್ರಿ ಮಾಡುವಂಥವರು ಎಷ್ಟು ದಿವಸ ದೀಪಾರಾಧನೆ ಮಾಡಬೇಕು, ಹೀಗೆ ಚೈತ್ರ ನವರಾತ್ರಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ನೋಡಿ, ದೀಪ ಮೊದಲು ಸಿದ್ಧತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಒಂದು ಬಟ್ಟಲಿನಲ್ಲಿ ಒಂದು ಅರಿಶಿಣವನ್ನು ತೆಗೆದುಕೊಳ್ಳಿ, ಅದಕ್ಕೆ ಶ್ರೀಗಂಧ, ಸ್ವಲ್ಪ ಜಾವತ್ ಪೌಡರನ್ನು ಸಹ ಹಾಕ್ಬಿಟ್ಟು ಒಂದು ಮಣ್ಣಿನ ದೀಪ ತೆಗೆದುಕೊಳ್ಳಿ. ದೊಡ್ಡದಾದ ದೀಪವನ್ನೇ ತೆಗೆದುಕೊಳ್ಳಿ, ಯಾಕಂದರೆ ನಮಗೆ ಯುಗಾದಿ ಹಬ್ಬದಲ್ಲೂ ಕೂಡ ಹಚ್ಚಬೇಕು, ಅಥವಾ ಚೈತ್ರ ನವರಾತ್ರಿ ಆದರೆ 9 ದಿವಸಗಳು ಕೂಡ ಇರಬೇಕಾಗುತ್ತದೆ. ಹಾಗಾಗಿ ಸ್ವಲ್ಪ ದೊಡ್ಡದಾದ ದೀಪವನ್ನೇ ನೀವು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಕುಂಕುಮದಿಂದ ಅಲಂಕಾರ ಮಾಡಬೇಕಾಗುತ್ತದೆ. ಹಾಗೆಯೇ ನೋಡಿ, ಚೈತ್ರ ನವರಾತ್ರಿ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ ತಿಥಿಯಿಂದ ನಮಗೆ ಪ್ರಾರಂಭವಾಗುವಂಥದ್ದು. ಅಂದರೆ 1ನೇ ದಿವಸ ನವರಾತ್ರಿ ಪಾಡ್ಯ ನಮಗೆ ಪ್ರಾರಂಭವಾಗುವಂಥದ್ದೇ 19ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆ 54 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. 20ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 4 ಗಂಟೆ 53 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಮೊದಲನೇ ದಿವಸದ ನವರಾತ್ರಿ ಹಬ್ಬವುದು ಅಂದರೆ ಶೈಲಪುತ್ರಿ ಅಮ್ಮನವ್ರನ್ನ ಆರಾಧನೆ ಮಾಡ್ತೇವೆ. ಅಂದಿನ ದಿವಸ ನಾವು 19ನೇ ತಾರೀಕು ಗುರುವಾರ ಬೆಳಗ್ಗೆ ನೀವು ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕಾಗುತ್ತದೆ. ಇನ್ನು ಕಳಸದ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಒಂದು ಸಂದರ್ಭದಲ್ಲಿ ಚೈತ್ರ ನವರಾತ್ರಿಯ ಕಳಸವನ್ನು ಕೂಡ ಯಾವ ರೀತಿ ನೀವು ಒಂದು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಟ್ಟಿಗೆ ಮಾಹಿತಿ ಕೊಟ್ಬಿಡ್ತೇನೆ. ಇವತ್ತು ನವರಾತ್ರಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, ಒಂದು ಚಿಕ್ಕದಾದ ಮಣೆ ತೆಗೆದುಕೊಳ್ಳಿ, ಅದರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಬೇಕು. ಮೊದಲು ಅರಿಶಿಣ ಹಚ್ಚಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ನಂತರದಲ್ಲಿ ನೀವು ನವಧಾನ್ಯಗಳನ್ನು ತೆಗೆದುಕೋಬೇಕಾಗುತ್ತದೆ. ನವಧಾನ್ಯಗಳು ಅಂದರೆ ಈಗ ನಿಮಗೆ ಒಂದು ಪಕ್ಷದಲ್ಲಿ ನವಧಾನ್ಯ ಸಿಗದೆ ಹೋದರೆ ಮನೇಲಿರುವಂಥ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ನೀವು ದೀಪಾರಾಧನೆ ಮಾಡ್ಬೋದು. ಇಲ್ಲ ನೀವು ಬರೀ ಅಕ್ಕಿಯನ್ನು ಅಷ್ಟೇ ನೀವು ಉಪಯೋಗಿಸ್ಕೊಂಡು ಕೂಡ ನೀವು ದೀಪಾರಾಧನೆ ಮಾಡ್ಬೋದು. ಇದು ನಮಗೆ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಅಲ್ವಾ, ಹಾಗಾಗಿ ನಾನು ನವಧಾನ್ಯಗಳನ್ನೇ ಉಪಯೋಗಿಸ್ಕೊಂಡು ನಿಮಗೆ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಸೂರ್ಯಗ್ರಹ ಅಂತ ಬಂದಾಗ ಸೂರ್ಯನ ಧಾನ್ಯ ಗೋಧಿ ಆಗಿರುತ್ತದೆ. ಹಾಗೆಯೇ ಅಕ್ಕಿಯನ್ನು ಉಪಯೋಗಿಸ್ಕೊಳ್ತೇವೆ. ಯಾವ ಕಾರಣಕ್ಕೆ ಅಂದರೆ ಚಂದ್ರನ ಒಂದು ಧಾನ್ಯವಾಗಿರುತ್ತದೆ. ಆಮೇಲೆ ಶುಕ್ರ ಗ್ರಹಕ್ಕೆ ಅವರೆಕಾಳನ್ನು ತೆಗೆದುಕೋಬೇಕಾಗುತ್ತದೆ. ಆಮೇಲೆ ಶನಿದೇವನ ಧಾನ್ಯ ಅಂತ ಬಂದಾಗ ಅದು ಕಪ್ಪು ಎಳ್ಳು ಕೂಡ ಆಗಿರುತ್ತದೆ. ಹಾಗೆ ಕೇತುವಿನ ಧಾನ್ಯ ಅಂತ ಬಂದಾಗ ಹುರುಳಿಕಾಳಾಗಿರುತ್ತದೆ. ಇನ್ನು ಮಂಗಳ ಅಂತ ಬಂದಾಗ ತೊಗರಿ ಕಾಳು, ಹಾಗೆ ರಾಹುವಿನ ಧಾನ್ಯ ಅಂದರೆ ಕಪ್ಪು ಉದ್ದಿನ ಕಾಳು. ಇನ್ನು ಬುಧ ಗ್ರಹ ಅಂದರೆ ಹೆಸರು ಕಾಳಾಗಿರುತ್ತದೆ. ಇನ್ನು ಗುರುವಿನ ಧಾನ್ಯ ಅಂದರೆ ಕಡಲೆ ಕಾಳಾಗಿರುತ್ತದೆ. ಇದರಲ್ಲಿ ನಿಮ್ಮ ಮನೇಲಿ ಎಷ್ಟು ಥರ ಕಾಳುಗಳಿರುತ್ತೋ ಅಷ್ಟನ್ನೇ ನೀವು ಉಪಯೋಗಿಸ್ಕೊಂಡು ಕೂಡ ನೀವು ದೀಪಾರಾಧನೆ ಮಾಡ್ಬೋದು. ಇನ್ನು ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಎಣ್ಣೆ ಸೋರ್ತಾ ಇರುತ್ತಲ್ವ ಮಣ್ಣಿನ ದೀಪದಿಂದ, ಹಾಗಾಗಿ ಅದ್ರ ಕೆಳಗೆ ಒಂದು ಪ್ಲೇಟನ್ನು ಇಡಿ. ಇಲ್ಲ ನೀವು ಯುಗಾದಿ ಹಬ್ಬದ ದಿವಸದಲ್ಲಿ ಅಷ್ಟೇ ಹಚ್ತಾ ಇದ್ದೀನಿ ಅಂದರೆ ಈ ರೀತಿ 2 ವಿಳೆದೆಲೆ ಉಪಯೋಗಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆನ ಇಟ್ಟು ನೀವು ದೀಪವನ್ನು ಇಟ್ಟು ದೀಪಾರಾಧನೆ ಮಾಡಬೇಕಾಗುತ್ತದೆ. ನೋಡಿ, ನೀವು ಈಗ ಚೈತ್ರ ನವರಾತ್ರಿ ಮಾಡ್ತಾ ಇದ್ದೀರಿ ಅಂತಂದರೆ 9 ದಿವಸಕ್ಕೂ ಆಗುವಷ್ಟು ದೊಡ್ಡದಾದ ಬತ್ತಿಯನ್ನೇ ಮಾಡ್ಕೊಳ್ಳಿ. ಮತ್ತು ಕಡಿಮೆ ಬಿತ್ತು ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಕಿಟ್ಟ ತೆಗಿತಾ ಇರ್ತೀವಿ. ಆ ಸಂದರ್ಭದಲ್ಲಿ ಆ ಬತ್ತಿ ಕೂಡ ಸಣ್ಣದಾಗ್ತಾ ಬರ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ದೊಡ್ಡದಾದ ಬತ್ತಿಯನ್ನೇ ಹಾಕಿ ನೀವು ದೀಪಾರಾಧನೆ ಮಾಡಿ. ಒಂದೇ ಎಣ್ಣೆ ಉಪಯೋಗಿಸ್ಕೋಬೋದು, ಎಳ್ಳೆಣ್ಣೆನೇ ಉಪಯೋಗಿಸ್ಕೊಳ್ಳಿ. ಎಳ್ಳೆಣ್ಣೆ ಏನಪ್ಪ ಅಂತಂದರೆ ನಮ್ಮ ಮನೇಲಿರುವಂಥ ಕಷ್ಟಗಳನ್ನು ದಿನಕ್ಕೂ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತದೆ. ಹಾಗಾಗಿ ನೀವು ಆದಷ್ಟು ಎಳ್ಳೆಣ್ಣೆ ಉಪಯೋಗಿಸ್ಕೋಬೋದು. ಇಲ್ಲ ತುಪ್ಪ ಹಾಕ್ತೀವಿ ಅಂತಂದರೆ ತುಪ್ಪವನ್ನು ಹಾಕ್ಬೋದು. ತುಪ್ಪ ಒಂದನ್ನೇ ಹಾಕಿದ್ರೆ ಗಟ್ಟಿ ಆಗ್ಬೋದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಣ್ಣೆಯನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ದೀಪಾರಾಧನೆ ಮಾಡಬಹುದು. ನೋಡಿ, ನಾನು ದೊಡ್ಡದಾದ ಬತ್ತಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ನೀವು ಕಳಸವನ್ನು ಸ್ಥಾಪನೆ ಮಾಡ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ನೀವು ಈ ದೀಪವನ್ನು ಕೂಡ ಹಚ್ಚಬೇಕಾಗುತ್ತದೆ. ಇನ್ನು ಮೊದಲನೇ ದಿವಸ ಅಂತ ಬಂದಾಗ 19ನೇ ತಾರೀಕು ನಾವು ಶೈಲಪುತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ. ಬಣ್ಣ ಅಂತ ಬಂದಾಗ ಹಳದಿ ಬಣ್ಣವಾಗಿರುತ್ತದೆ. ಅಮ್ಮನವರಿಗೆ ಅವತ್ತಿನ ದಿವಸ ಹಸುವಿನ ತುಪ್ಪದಿಂದ ಮಾಡಿದ ನೀವು ಸಿಹಿಯನ್ನು ಇಟ್ಟು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು. ಅದು ಮೊದಲನೇ ದಿವಸವನ್ನು ಹೌದು, ಜೊತೆಯಲ್ಲಿ ನಮಗೆ ಯುಗಾದಿ ಹಬ್ಬವೂ ಕೂಡ ಆಗಿರೋದ್ರಿಂದ ಯುಗಾದಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಹೋಳಿಗೆ ಮಾಡ್ತೇವೆ. ಹೋಳಿಗೆಗೆ ನೀವು ತುಪ್ಪವನ್ನು ಹಾಕಿ ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು. ಹಾಗೆ ದೀಪಾರಾಧನೆ ಮಾಡುವ ಸಂದರ್ಭದಲ್ಲಿ ದೀಪದ ಒಳಗೆ 1-2 ಲವಂಗ ಮತ್ತು 1-2 ಏಲಕ್ಕಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ನಿಮ್ಮ ಆರ್ಥಿಕ ಸಂಕಷ್ಟ ಏನಿರುತ್ತೋ ಅದು ಕಡಿಮೆ ಆಗಿ ನಿಮಗೆ ಹಣದ ಅರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನು ಬನ್ನಿ 2ನೇ ದಿವಸ ಅಮ್ಮನವರ ಬಗ್ಗೆ ತಿಳಿದುಕೊಳ್ಳೋಣಂತೆ. 2ನೇ ದಿವಸ ಮಾರ್ಚ್ 20ನೇ ತಾರೀಕು ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಈ ಅಮ್ಮನವ್ರಿಗೆ ಅಂದಿನ ದಿವಸ ಹಸಿರು ಬಣ್ಣ ತುಂಬ ಶ್ರೇಷ್ಠವಾದದ್ದು. ಈ ಅಮ್ಮನವರ ಪ್ರಸಾದ ಅಂತ ಬಂದಾಗ ಸಕ್ಕರೆ ಅಂದರೆ ಪಂಚಾಮೃತವನ್ನು ಸಹ ನೀವು ಸಿದ್ಧತೆ ಮಾಡಿ ಇಡಬಹುದು. ಇನ್ನು 3ನೇ ದಿವಸ ಮಾರ್ಚ್ 21ನೇ ತಾರೀಕು ಚಂದ್ರಘಂಟ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಅದು ಅಂದಿನ ದಿವಸ ಬೂದು ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ನೀವು ಪೂಜೆನ ಮಾಡ್ಕೋಬೋದು. ಇನ್ನು ಪ್ರಸಾದ ಅಂತ ಬಂದಾಗ ಹಾಲಿನಿಂದ ಮಾಡಿರುವಂಥ ಯಾವುದೇ ಸಿಹಿ ತಿಂಡಿಗಳನ್ನು ಸಹ ನೀವು ಮಾಡಬಹುದು, ಅದು ಕೂಡ ತುಂಬಾ ಒಳ್ಳೆಯದು.
ಇನ್ನು 4ನೆಯ ದಿವಸ ಮಾರ್ಚ್ 22ನೇ ತಾರೀಕು ಕೂಷ್ಮಾಂಡಿನಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಆ ಅಮ್ಮನವ್ರಿಗೆ ಕಿತ್ತಳೆ ಬಣ್ಣ ಅಂದರೆ ಪ್ರಿಯವಾದದ್ದು. ಹಾಗಾಗಿ ಅವತ್ತಿನ ದಿವಸ ನೀವು ಒಂದು ಸಿಹಿ ಮಾಲ್ಪೂವ ಅಂತಾರೆ, ನಿಮ್ಗೆ ಅದು ಮಾಡೋದಕ್ಕೆ ಆಗದೆ ಹೋದಾಗ ನೀವು ಏನಾದರೂ ಒಂದು ಸಿಹಿಯನ್ನು ಸಹ ಅಂದಿನ ದಿವಸ ನೀವು ಮಾಡಿ ಇಡಬಹುದು. ಇನ್ನು 5ನೇ ದಿವಸ ನೋಡಿ ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಅಮ್ಮನವರಿಗೆ ಬಿಳಿಯ ಬಣ್ಣದ ಬಟ್ಟೆನ ಹಾಕಿಕೊಂಡು ನೀವು ಪೂಜೆ ಮಾಡ್ಬೋದು. ಇನ್ನು ಪ್ರಸಾದ ಅಂತ ಬಂದಾಗ ಅವತ್ತಿನ ದಿವಸ ಬಾಳೆಹಣ್ಣಿನ ಪ್ರಸಾದವನ್ನು ಮಾಡಬಹುದು. ಬಾಳೆಹಣ್ಣಿಗೆ ನೀವು ಜೇನುತುಪ್ಪವನ್ನು ಹಾಕಿಡ್ಬೋದು. ಪಂಚಾಮೃತವನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಡಬಹುದು. ಇನ್ನು 6ನೇ ದಿವಸ ಮಾರ್ಚ್ 24ನೇ ತಾರೀಕು ನಾವು ಕಾತ್ಯಾಯಿನಿ ಅಮ್ಮನವರ ಪೂಜೆ ಮಾಡ್ತೇವೆ. ಬಣ್ಣ ಅಂತ ಬಂದಾಗ ಕೆಂಪು ಬಣ್ಣವಾಗಿರುತ್ತದೆ, ಪ್ರಸಾದ ಅಂತ ಬಂದಾಗ ಜೇನುತುಪ್ಪವಾಗಿರುತ್ತದೆ. ನೀವು ಒಂದು ಜೇನುತುಪ್ಪವನ್ನು ಸಹ ಇಟ್ಟು ಪೂಜೆ ಮಾಡ್ಕೋಬಹುದು. ನೋಡಿ ಮಾರ್ಚ್ 25ನೇ ತಾರೀಕು ಕಾಳರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. 7ನೇ ದಿವಸವಾಗಿರುತ್ತದೆ. ರಾಯಲ್ ಬ್ಲೂ ಅಮ್ಮನವರಿಗೆ ಪ್ರಿಯವಾದ ಬಣ್ಣ ಆಗಿರುತ್ತದೆ. ನೀವು ಅಂದಿನ ದಿವಸ ಅದೇ ಬಣ್ಣದ ಬಟ್ಟೆನ ಹಾಕಿಕೊಂಡು ಪೂಜೆ ಮಾಡ್ಕೋಬೋದು. ಹಾಗೆ ಪ್ರಸಾದ ಅಂತ ಬಂದಾಗ ಬೆಲ್ಲವನ್ನಾಗಿರುತ್ತದೆ. ಬೆಲ್ಲದಲ್ಲಿ ಮಾಡಿರುವಂಥ ಯಾವುದೇ ನೀವು ಪ್ರಸಾದವನ್ನು ಸಹ ಇಟ್ಟು ಪೂಜೆ ಮಾಡಿಕೊಳ್ಳಬಹುದು. ಇನ್ನು 8ನೇ ದಿವಸ ನೋಡಿ ಮಹಾಗೌರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಅಂದು ಮತ್ತೊಂದು ವಿಶೇಷ ಅಂದರೆ ಸಂಧಿ ಪೂಜೆಯನ್ನು ಕೂಡ ನಾವು ಅಂದೇ ಆಚರಣೆ ಮಾಡುವಂಥದ್ದು. ಪ್ರಸಾದ ಅಂತ ಬಂದಾಗ ತೆಂಗಿನಕಾಯಿಯಿಂದ ನೀವು ಏನೇ ಒಂದು ಪ್ರಸಾದವನ್ನು ಕೂಡ ಸಿದ್ಧತೆ ಮಾಡಿ ಇಡಬಹುದು. ಇನ್ನು ಬಣ್ಣ ಅಂತ ಬಂದಾಗ ಗುಲಾಬಿ ಬಣ್ಣವಾಗಿರುತ್ತದೆ. ಹಾಗೆಯೇ ಕೆಲವೊಬ್ಬರು ಅಂದಿನ ದಿವಸವೇ ರಾಮನವಮಿಯನ್ನು ಕೂಡ ಆಚರಣೆ ಮಾಡ್ತಾರೆ. ಅಂದು ಗುರುವಾರ ಬರ್ತದೆ, ಹಾಗಾಗಿ ರಾಮನವಮಿಯನ್ನು ಕೂಡ ಅಂದು ಆಚರಣೆ ಮಾಡ್ತಾರೆ. ಹಾಗೆ ಮತ್ತೆ ಕೆಲವರು 9ನೇ ದಿವಸ ಅಂದರೆ ಮಾರ್ಚ್ 27ನೇ ತಾರೀಕು ಸಿದ್ಧಿದಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಅಂದು ಕೂಡ ರಾಮನವಮಿಯನ್ನು ಆಚರಣೆ ಮಾಡ್ಬೋದು. ಇನ್ನು ಅದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ವರದಿಯನ್ನು ನಾನು ನಂತರದ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಬಣ್ಣ ಅಂತ ಬಂದಾಗ ನೇರಳೆ ಬಣ್ಣವಾಗಿರುತ್ತದೆ. ಹಾಗೆ ಅಂದಿನ ದಿವಸ ಅಲ್ವಾ ಮತ್ತು ಏನಾದರೂ ಒಂದು ಕಡಲೆಕಾಳಿನ ಉಸ್ಲಿ ಯಾವುದಾದ್ರು ವಿಶೇಷವಾಗಿ ನೀವು ಪ್ರಸಾದವನ್ನು ಮಾಡ್ಬೋದು. ರಾಮನವಮಿ ಆಗಿರ್ಬೋದ್ರಿಂದ ನಾವು ಪಾನಕ ಮತ್ತು ಹೆಸರುಬೇಳೆ ಕೋಸಂಬರಿ ಇವೆಲ್ಲವನ್ನು ಕೂಡ ಇಡ್ಬೋದು. ಜೊತೆಲಿ ಕೊನೆಯ ದಿವಸ ಆಗಿರೋದ್ರಿಂದ ವಿಶೇಷವಾಗಿ ನೀವು ಹಬ್ಬದ ಅಡುಗೆಯನ್ನು ಮಾಡಿ ನೀವು ದೇವರಿಗೆ ನೈವೇದ್ಯ ಮಾಡಿ ಪೂಜೆಯನ್ನು ಕೂಡ ಮುಕ್ತಾಯ ಮಾಡ್ಕೋಬೋದು. ನಿಮಗೆ ಏನಾಗುತ್ತೆ ಅಂದರೆ ಶುಕ್ರವಾರ ಸಿದ್ಧಿದಾತ್ರಿ ಅಮ್ಮನವ್ರನ್ನ ಅಂದರೆ ಕೊನೆಯ ದಿವಸ ಪೂಜೆ ಮಾಡ್ತೇವೆ. ಅಂದಿನ ದಿವಸ ಮಾಡಿದ್ದಂಥ ಅಂದೇ ನಮಗೆ ಕಳಸ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಂತರದ ದಿವಸದಲ್ಲಿ ನೀವು ಕಳಸ ವಿಸರ್ಜನೆ ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನೂ ನಿಮಗೆ ಚೈತ್ರ ನವರಾತ್ರಿ ಬಗ್ಗೆ ಇನ್ನೂ ಏನೆಲ್ಲ ಮಾಹಿತಿಗಳು ಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡಿ. ಒಂದು ಮೆಸೇಜ್ ಮಾಡಿ, ಖಂಡಿತ ನಾನು ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಈ ಒಂದು ನವಧಾನ್ಯಗಳ ದೀಪಾರಾಧನೆ ನೀವು ಈಗ ಯುಗಾದಿ ಹಬ್ಬದಲ್ಲಿ ಅಷ್ಟೇ ನೀವು ದೀಪಾರಾಧನೆ ಮಾಡ್ತೀರಿ ಅಂತಂದರೆ 19ನೇ ತಾರೀಕು ಗುರುವಾರ ಹಚ್ಚಿರುವಂಥದ್ದು ನೀವು ಭಾನುವಾರನೇ ತೆಗಿಬೇಕು. ಕಾರಣ ಏನಪ್ಪ ಅಂತಂದರೆ ನಂತರದ ದಿವಸ ಶುಕ್ರವಾರ ಅದು ಅಮ್ಮನವರ ವಾರ ಆಗಿರ್ತದೆ. ಅಂದು ನಮಗೆ ದೀಪ ಹಚ್ಚಿರುವಂಥದ್ದು ತೆಗೆಯೋದಕ್ಕೆ ಬರೋದಿಲ್ಲ. ಹಾಗೆ ಶನಿವಾರ ಕೂಡ ಯಾರಿಗೆಲ್ಲ ಮನೆ ದೇವರು ವಾರ ಆಗಿರುತ್ತೆ, ವೆಂಕಟೇಶ್ವರ ಸ್ವಾಮಿ ವಾರ, ಅದು ಅವತ್ತು ಕೂಡ ನೀವು ವಿಸರ್ಜನೆ ಅಂದರೆ ಶಾಂತಿ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಭಾನುವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅಲ್ಲಿಗೆ ನಿಮಗೆ 4 ದಿವಸ ಆಗ್ತದೆ. ಹಾಗಾಗಿ ಆ ಒಂದು ಭಾನುವಾರ ಅಥವಾ ಸೋಮವಾರ ನೀವು ಆ ಒಂದು ದೀಪವನ್ನು ತೆಗೆದು ವಿಸರ್ಜನೆ ಮಾಡುವುದು ಒಳ್ಳೆಯದು. ಇನ್ನು ಚೈತ್ರ ನವರಾತ್ರಿ ಮಾಡುವಂಥವರು 27ನೇ ತಾರೀಕು ಶುಕ್ರವಾರ 9 ದಿವಸಗಳು ಕೂಡ ನೀವು ಚೈತ್ರ ನವರಾತ್ರಿನ ಆಚರಣೆ ಮಾಡಿ ನಂತರದಲ್ಲಿ ಬರುವಂಥ ದಿವಸ ಭಾನುವಾರ ನೀವು ಕಳಸ ಮತ್ತು ಒಂದು ಏನು ದೀಪ ಎಲ್ಲವನ್ನು ಕೂಡ ವಿಸರ್ಜನೆ ಮಾಡಬೇಕಾಗುತ್ತದೆ. ಇನ್ನು ಇದರ ಬಗ್ಗೆ ಎಲ್ಲ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.